ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನಾನು ನಿನ್ನೆ ನಿಮಗೆ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೆ. 4,000 ಹಣ ಆದ್ರೆ ಏಪ್ರಿಲ್ ತಿಂಗಳಲ್ಲಿ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ವಿಡಿಯೋ ಮಾಡಿದ ಆದ್ಮೇಲೆ ಸಾಕಷ್ಟು ಜನ ನನಗೆ ಇಲ್ಲಿ ಕಮೆಂಟ್ಸ್ ಅನ್ನ ಮಾಡ್ತಿರುವಂತದ್ದು, ಸರ್ ನನಗೆ 28, 29ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರ ಒಂದು ಡಿಸ್ಟ್ರಿಕ್ಟ್ ಅನ್ನ ಮೆನ್ಷನ್ ಮಾಡ್ತಿದ್ದಾರೆ. ಅದು ಕೋಲಾರ ಜಿಲ್ಲೆ ಆಗಿರ್ಬೋದು ಅಥವಾ ಬೇರೆ ಜಿಲ್ಲೆಯವರು ಆಗಿರ್ಬೋದು. 28, 29ನೇ ಕಂತಿನ ಹಣ ನನಗೆ ಬಂದಿಲ್ಲ, ಯಾಕೆ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ. ನಿಮ್ಗೆ ಯಾಕೆ ಬಂದಿಲ್ಲ, ಏನು, ಯಾವಾಗ ಬರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಹಾಗೆ ನೀವು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ನಿಮ್ಗೆ ಲೈಕ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಹೋಗಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಆದ್ರೆ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 28, 29ನೇ ಕಂತಿನ ಹಣ ಏಪ್ರಿಲ್ ತಿಂಗಳಲ್ಲಿ 4,000 ಹಣ ಆದ್ರೆ ಜಮಾ ಆಗ್ತಿದೆ. ಹೌದು, ನೀವು ಕೇಳ್ತಿರುವಂತಹ ನ್ಯೂಸ್ ನಿಜ. 100% ಆಗಿ ಏಪ್ರಿಲ್ ತಿಂಗಳಲ್ಲಿ ಫಲಾನುಭವಿಗಳಿಗೆ 2 ತಿಂಗಳ ಹಣ ಜಮಾ ಆಗ್ತಿದೆ. 28 ಅಂಡ್ ಹಾಗೇನು 29ನೇ ಕಂತಿನ ಹಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಾರ್ಚ್ ತಿಂಗಳಲ್ಲಿ 27ನೇ ಕಂತಿನ ಹಣ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಮಾರ್ಚ್ ತಿಂಗಳು ಸ್ಟಾರ್ಟ್ ಆದಾಗ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಅದಾದ್ಮೇಲೆ ಇನ್ನೇನು ಮಾರ್ಚ್ ತಿಂಗಳು ಕಂಪ್ಲೀಟ್ ಆಗ್ಬೇಕು. ಮಾರ್ಚ್ ಲಾಸ್ಟ್ ವೀಕ್ ಅಲ್ಲಿ ಬಂದ್ಬಿಟ್ಟು ಮತ್ತೆ 2,000 ಹಣ ಜಮಾ ಮಾಡ್ತಾರೆ. ಅದು ಬಂದು 28ನೇ ಕಂತಿನ ಹಣ. 28ನೇ ಕಂತಿನ ಹಣ ಜಮಾ ಮಾಡಿದಾಗ ಎಲ್ಲರಲ್ಲೂ ಒಂದು ಡೌಟ್ ಆದ್ರೆ ಬರುತ್ತೆ, ಯಾಕೆ ಈಗ ಬಿಡುಗಡೆ ಮಾಡಿದ್ದಾರೆ, ಏಪ್ರಿಲ್ ತಿಂಗಳಲ್ಲಿ ಇದು ಹಣ ಬರುತ್ತಾ ಅಂತ ಹೇಳ್ಬಿಟ್ಟು. ಹೌದು, ಏಪ್ರಿಲ್ 15ನೇ ತಾರೀಕು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಹಣ 28ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಬಟ್ ಸಡನ್ ಆಗಿ ನಮ್ಗೆ ಏಪ್ರಿಲ್ 4ನೇ ತಾರೀಕು ಮತ್ತೆ 2,000 ಹಣ ಆದ್ರೆ ಬಿಡುಗಡೆ ಮಾಡ್ತಾರೆ. ಅದು ಬಂದ್ಬಿಟ್ಟು 29ನೇ ಕಂತಿನ ಹಣ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 28, 29ನೇ ಕಂತಿನ ಹಣ ಏಪ್ರಿಲ್ ತಿಂಗಳಲ್ಲಿ ಹಂತವಾಗಿ ಮೊದಲಿಗೆ 2,000 ಹಣ ಜಮಾ ಆಗ್ತಿದೆ. ಅದಾದ್ಮೇಲೆ ನೆಕ್ಸ್ಟ್ 2,000 ಹಣ ಆದ್ರೆ ನಿಮಗೆ ಜಮಾ ಆಗ್ತಿರುವಂತದ್ದು. ಯಾಕೆ ನಿಮ್ಗೆ ಬಂದಿಲ್ಲ ಅಂತ ಅಂದ್ರೆ, 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು. 28ನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಮಾರ್ಚ್ ತಿಂಗಳಲ್ಲಿ ಒಂದು ಪ್ರೋಸೆಸ್ ಅನ್ನ ಶುರು ಮಾಡ್ಕೋತಾರೆ. 29ನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಏಪ್ರಿಲ್ 4ನೇ ತಾರೀಕು ಪ್ರೋಸೆಸ್ ಅನ್ನ ಶುರು ಮಾಡ್ಕೋತಾರೆ. ಈಗ ನಮಗೆ ಸಿಗ್ತಿರುವಂತಹ ಎಲ್ಲಾ ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ, ಏಪ್ರಿಲ್ 8ರ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗುತ್ತೆ. 4,000 ಜಮಾ ಆಗುತ್ತೆ. ಒಂದೇ ಸರಿ 4,000 ಬರೋದಿಲ್ಲ. ಇವತ್ತು 2,000 ಬಂತು ಅಂತಂದ್ರೆ ಇನ್ನೊಂದು 3 ಡೇಸ್ ಆದ್ಮೇಲೆ 2,000, ಇನ್ನೊಂದು ವೀಕ್ ಆದ್ಮೇಲೆ 2,000, ಈ ರೀತಿಯಾಗಿ ಜಮಾ ಆಗುತ್ತೆ. ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ. ನಿಮ್ಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. 2,000 2 ಸಲ ಈ ಒಂದು ತಿಂಗಳಲ್ಲಿ 100% ಆಗಿ ಬರುತ್ತೆ. ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ. 28, 29ನೇ ಕಂತಿನ ಹಣ ಆಗಿದ್ರೆ ಯಾವ ತಿಂಗಳ ಹಣ ಅಂತ ನೀವು ಕೇಳಬಹುದು. 28, 29ನೇ ಕಂತಿನ ಹಣ ಯಾವ ತಿಂಗಳ ಹಣ ಅಂತ ಅಂದ್ರೆ 2026ರ ಜನವರಿ ಅಂಡ್ ಹಾಗೇನು ಫೆಬ್ರವರಿ ತಿಂಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರ್ತಿರುವಂತದ್ದು. ನಿಜಕ್ಕೂ ನನಗಂತೂ ತುಂಬಾ ಖುಷಿನೇ ಇದೆ. ಯಾಕಂತ ಅಂದ್ರೆ ನಾವು ಕಳೆದ ವರ್ಷದಲ್ಲಿ ನೋಡೋದಾದ್ರೆ ಇಲ್ಲಿ ಫಲಾನುಭವಿಗಳಿಗೆ ಬಂದ್ಬಿಟ್ಟು 2 ತಿಂಗಳಾದ್ರೂ ಹಣ ಕರೆಕ್ಟ್ ಆಗಿ ಬರ್ತಾ ಇಲ್ಲ, 1 ತಿಂಗಳಾದ್ರೂ ಕರೆಕ್ಟ್ ಆಗಿ ಬರ್ತಾ ಇರ್ಲಿಲ್ಲ. ಬಟ್ ಈ ವರ್ಷ 2026ರಲ್ಲಿ ಪ್ರತಿ ತಿಂಗಳು ಸಹ ಹಣ ಕರೆಕ್ಟ್ ಆಗಿ ಬರ್ತಿದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ. ಅದೇ ರೀತಿಯಲ್ಲಿ 28, 29ನೇ ಕಂತಿನ ಹಣ ಜಮಾ ಮಾಡಿದ್ದಾರೆ. ನಿಮ್ಗೆ ಯಾಕೆ ಬಂದಿಲ್ಲ ಅಂತ ಅಂದ್ರೆ ಬೇರೆ ರೀಸನ್ ಏನಿಲ್ಲ. ನಿಮ್ಮ ಜಿಲ್ಲೆಗೂ ಬಿಡುಗಡೆ ಮಾಡಿದ್ದಾರೆ. ಇದೇ ಒಂದು ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಬರುತ್ತೆ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ 28, 29ನೇ ಕಂತಿನ ಹಣ ನಿಮಗೆ ಬಂದಿದ್ಯಾ ಅಥವಾ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.